ವಿನಯ್ ಕುಲಕರ್ಣಿ ಅಂತ ಮರ್ಡರ್ ಕೇಸು CBI ಮರ್ಡರ್ ಕೇಸಲ್ಲಿ ಅವ್ರನ್ನ ಆ ಜಿಲ್ಲೆಗೆ ಹೋಗಬಾರ್ದು ಅಂತ ಅವ್ರನ್ನ ತಡೆ ಹಿಡಿದು ಕಳಿಸಿದ್ದಾರೆ. ಅವರು ಒಬ್ಬ ಕರ್ತವ್ಯ ನಿರತ ಸರ್ಕಾರಿ ವೈದ್ಯನಿಗೆ ಹೊಡಿತಾರೆ. ಯಾವ ಕೇಸು ಬರಲ್ಲಪ್ಪ, ಯಾವ ಪೊಲೀಸರು ಇಷ್ಟೊಂದು ಜನ ದಂಡ ಕಟ್ಕೊಂಡು ಹೋಗಲ್ಲ. ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರು ಇದೇ ಬೆಂಗಳೂರಲ್ಲಿ ಪೊಲೀಸ್ ಪೇದೆ ಮೇಲೆ ಕಪಾಳಕ್ಕೆ ಬಾರಿತಾರೆ. ಅವ್ರ ಮೇಲೆ ಯಾರು ದಂಡ ಕಟ್ಕೊಂಡು ಹೋಗೋದೇ ಇಲ್ಲ. ಇದೆಲ್ಲ ಬಿಡಿ, ನೇಹ ಪ್ರಕರಣ ಆಗುತ್ತೆ. ಅವನು 9 ಬಾರಿ ಚಾಕು ಇರಿದು ಕೊಲೆ ಮಾಡ್ತಾನೆ. ಈ ಪೊಲೀಸರು ಯಾರು ಈ ರೀತಿ ದಂಡ ಕೊಟ್ಕೊಂಡು ಅವನ್ನ ಹಿಡಿಯೋ ಉತ್ಸಾಹ ಒಮ್ಮೆದು ಯಾರು ಮಾಡಲ್ಲ. ಪೆನ್ ಡ್ರೈವ್ ನ ರಾಜಾರೋಷವಾಗಿ ಹಂಚ್ತಾರೆ. ನಾನು ಮುಗಿಸೇ ಇಲ್ಲ, ಹೇಳ್ತೀನಿ ಕೇಳಿ. ಈ ಪೆನ್ ಡ್ರೈವ್ ನ ರಾಜಾರೋಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರೆ ಹಂಚಿದ್ರು. ಅವಾಗ ಯಾವ ಪೊಲೀಸ್ ಅವ್ರಿಗೂ ಇಷ್ಟೊಂದು ಉತ್ಸಾಹ ಉಮೇದೇ ಇಲ್ಲ, ಎಲ್ಲ ತುಸ್ಪಟಕೆಗಳಾಗ್ಬಿಟ್ಟಿದ್ರು. ಅಂದರೆ ಕಾಂಗ್ರೆಸ್ನ ಅಣತಿಯಂತೆ, ಕಾಂಗ್ರೆಸ್ನ ಮೌಖಿಕ ಆದೇಶದಂತೆ ಇವರು ವೆಂಡೇಟಾ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ. ಈಗ ಹರೀಶ್ ಪೂಂಜಾ ಅವ್ರು ಮಾತಾಡಿರೋದ್ರ ಬಗ್ಗೆ ನಾನು ಸಮರ್ಥನೆ ಮಾಡಕ್ಕೆ ಇಲ್ಲಿ ಬಂದಿಲ್ಲ.